ಮಾಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 7th of October 2024ಗೆ ಯೂಸ್ಫುಲ್ ಆಗಿದೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಅದಾನಿ ಎಂಟರ್ಪ್ರೈಸಸ್. ಅದಾನಿ ಎಂಟರ್ಪ್ರೈಸಸ್ನ ನಾನು ನಿಮಗೆ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ, ಓಕೆನಾ? ಸೊ ನೋಡಿ, ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹೇಳ್ತೀನಿ, ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ನೋಡಿ ರೆಸಿಸ್ಟೆನ್ಸ್, ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಹಾಗೇನೆ ಇಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡ್ಬೇಕು ನೀವು. ಇದು ಫಸ್ಟ್ ಬಾಟಮ್, ಇದು ಸೆಕೆಂಡ್ ಬಾಟಮ್, ಓಕೆನಾ? ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ, ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆಗೋದು ಯಾವಾಗ? ಇದ್ರದ್ದು ನೆಕ್ಲೈನ್ ಇದು, ಓಕೆನಾ? ಇದ್ರದ್ದು ನೆಕ್ಲೈನ್ ಇದು. ಯಾವಾಗ ನಾಳೆ ಪ್ರೈಸು ಈ ಡಬಲ್ ಬಾಟಮ್ ಪ್ಯಾಟರ್ನ್, ಈ ನೆಕ್ಲೈನ್ ಮೇಲ್ಗಡೆ ಸಸ್ಟೈನ್ ಆಗುತ್ತೋ ಅವಾಗ ಡಬಲ್ ಬಾಟಮ್ ಪ್ಯಾಟರ್ನ್ ಗೆಟ್ಸ್ ಕಂಪ್ಲೀಟೆಡ್, ಅರ್ಥ ಆಯ್ತಾ? ನೆಕ್ಸ್ಟು ನೋಡ್ಕೊಳ್ಳಿ, ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅವಾಗ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಈ ನೆಕ್ಲೈನ್, ದಿಸ್ ನೆಕ್ಲೈನ್ ಲೈಸ್ ಆನ್ ಫಿಬೋನಾಚಿಸ್ 618 ಲೆವೆಲ್. as I was saying, ಫಿಬೋನಾಚಿದು 618 ಲೆವೆಲ್ಸ್ ಮೇಲೆ ದಿಸ್ ನೆಕ್ಲೈನ್ ಲೈಸ್ ಆನ್, ಅರ್ಥ ಆಯ್ತಾ? ಸೊ ಇವಾಗ ನಾವು ಫಸ್ಟ್ ಲೆಟಸ್ ಟಾಕ್ ಅಬೌಟ್ ಬೈಯಿಂಗ್, ಅರ್ಥ ಆಯ್ತಾ? ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ಪ್ರೈಸು ನೋಡಿ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಈ ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗಬೇಕು. ಆವಾಗ ದಿಸ್ ಡಬಲ್ ಬಾಟಮ್ ಪ್ಯಾಟರ್ನ್ ಗೆಟ್ಸ್ ಕಂಪ್ಲೀಟೆಡ್ ಆ್ಯಂಡ್ ಇಟ್ ಆಲ್ಸೋ ಬ್ರೇಕ್ ಫಿಬೋನಾಚಿಸ್ 618 ಲೆವೆಲ್ಸ್. ಸೊ ಬೈ ವೆನ್ ಪ್ರೈಸ್ ಕ್ರಾಸಸ್ 3150, ಅರ್ಥ ಆಯ್ತಾ? 3150 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 is gonna be at 3180. ಟಾರ್ಗೆಟ್ ನಂಬರ್ 2 is gonna be at 3200, ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ, ಅರ್ಥ ಆಯ್ತಾ? 3170 ಆರ್ 3180 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ, ಟಾರ್ಗೆಟ್ ಇಡಿ 3200 ವಿಲ್ ಬಿ ಅವರ್ ಟಾರ್ಗೆಟ್. 150 ಮೇಲೆ ಬೈಯಿಂಗ್, 3180 or 170 will be target number 1. 3200 will be your target number 2. ಟಾರ್ಗೆಟ್ ನಂಬರ್ 2 ಈ ಟಾಪ್, ಅರ್ಥ ಆಯ್ತಾ? ಇವಾಗ ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ, ಓಕೆ? ಸೆಲ್ಲಿಂಗಿಗೆ ನಾಳೆ ನಿಮಗೆ 2 ಎಂಟ್ರಿ ಹೇಳ್ತೀನಿ. ಎಂಟ್ರಿ ನಂಬರ್ 1, ನಾಳೆ ಮಾರ್ಕೆಟ್ ಏನಾದರೂ ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನಿಂದ ರಿಜೆಕ್ಷನ್ ಫೇಸ್ ಆಗೋಯ್ತು ಅಂದರೆ ನೀವು ಸೆಲ್ ಮಾಡ್ಬೋದು, ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಹತ್ರ ರಿಜೆಕ್ಷನ್ ಫೇಸ್ ಆದಾಗ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬಿ ಅಟ್ 3100 will be target number 1. Target number 2 is gonna be at 3080 will be target number 2, ಅರ್ಥ ಆಯ್ತಾ? ಇದು ಸೆಲ್ಲಿಂಗಿಗೆ. ದೀಸ್ ಆರ್ ದ ಟಾರ್ಗೆಟ್ಸ್ ಫಾರ್ ಸೆಲ್ಲಿಂಗ್, ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನಿಂದ ರಿಜೆಕ್ಷನ್ ಏನಾದರೂ ಫೇಸ್ ಆದಾಗ ಸೆಲ್ ಮಾಡಿ. 3100 will be ಟಾರ್ಗೆಟ್ ನಂಬರ್ 1. 3080 will be ಟಾರ್ಗೆಟ್ ನಂಬರ್ 2. ಇದು ಎಂಟ್ರಿ ನಂಬರ್ 1. ನೆಕ್ಸ್ಟು ಎಂಟ್ರಿ ನಂಬರ್ 2 ಏನಂದರೆ, ಈ ಡಬಲ್ ಬಾಟಮ್ ಪ್ಯಾಟರ್ನ್ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಈ ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗಲಿಲ್ಲ ಅಂದರೆ, ಈ ಲೆವೆಲ್ಸ್ ಹತ್ರ ಸಮ್ವೇರ್ ಆನ್ ದಿಸ್ ಲೆವೆಲ್ ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್, ಇಟ್ ಕುಡ್ ಬಿ ಡಬಲ್ ಟಾಪ್ ಆರ್ ಎನಿಥಿಂಗ್. ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್, ಡಬಲ್ ಟಾಪ್ ಆಗಿರ್ಬೋದು, ಯಾವುದೇ ಒಂದು ಪ್ಯಾಟರ್ನ್ ಆಗಿರ್ಬೋದು, ಈ ಲೆವೆಲ್ಸ್ ಹತ್ರ ರಿಜೆಕ್ಷನ್ ಫೇಸ್ ಆಯಿತು ಅಂದಾಗ ಸೆಲ್ಲಿಂಗ್ ನೋಡಿ, ಅರ್ಥ ಆಯ್ತಾ? ಈ ಲೆವೆಲ್ಸ್ ಹತ್ರ ದಿಸ್ ವಿಲ್ ಬಿ ಆ್ಯಕ್ಟಿಂಗ್ ಆ್ಯಸ್ ಅನ್ ರೆಸಿಸ್ಟೆನ್ಸ್ ಟುಮಾರೋ, ಅರ್ಥ ಆಯ್ತಾ? ಸೊ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು 3120. ನೆಕ್ಸ್ಟು ಟಾರ್ಗೆಟ್ ನಂಬರ್ 2 is gonna be at 3100, ಅರ್ಥ ಆಯ್ತಾ? ಇದು ಎಂಟ್ರಿ ನಂಬರ್ 2ಗೆ ಟಾರ್ಗೆಟ್ಸ್, ಅರ್ಥ ಆಯ್ತಾ? 3120 will be target number 1. 3100 will be target number 2, ಅರ್ಥ ಆಯ್ತಾ?
Now let us move on to the next stock. So guys, next stock ಬಂದು ಆರೋ ಫಾರ್ಮಾ. ಅರ್ಥ ಆಯ್ತಾ? ಸೊ ಗೈಸ್, ಆರೋ ಫಾರ್ಮಾ ಅವನ 1 hour ಟೈಮ್ ಫ್ರೇಮ್ ನೀವೇನು ನೋಡ್ಬೋದು ಅಂದರೆ, ನೋಡಿ ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ನಿಯರ್ ಬೈ ರೆಸಿಸ್ಟೆನ್ಸಲ್ಲಿದೆ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ನೆಕ್ಸ್ಟು ನೋಡ್ಕೊಳ್ಳಿ, ಪ್ರೈಸು ಇದು ಫಾಲ್, ಇದು ರಿಟ್ರೇಸ್ಮೆಂಟ್, ಇದು ಫಾಲ್, ಇದು ರಿಟ್ರೇಸ್ಮೆಂಟ್. ಅರ್ಥ ಆಯ್ತಾ? ಕ್ಲಿಯರ್ಲಿ ಡೌನ್ ಟ್ರೆಂಡಲ್ಲಿದೆ. ಅರ್ಥ ಆಯ್ತಾ? ನಾವು ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. 15 minute ಟೈಮ್ ಫ್ರೇಮಲ್ಲಿ ನಾನು ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕಿದ್ರೆ ಇಲ್ಲಿ ನೋಡಿ ಪ್ರೈಸು 618 ಲೆವೆಲ್ಸ್ ಬ್ರೇಕ್ ಮಾಡಿದೆ. ಅದಲ್ದೇ ನಾನು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಅರ್ಥ ಆಯ್ತಾ? ಇದು ಬಂದು ನೋಡಿ ಸಪೋರ್ಟ್ ಟ್ರೆಂಡ್ ಲೈನ್ ಸಪೋರ್ಟ್ ಮೇಲಿದೆ ಪ್ರೈಸು. ಅರ್ಥ ಆಯ್ತಾ? ಇವಾಗ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಬೈಯಲ್ಲಿ ಮಾಡ್ತೀರಾ ಅಂದರೆ ನಾಳೆ ಪ್ರೈಸು ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಡ್ತಿದ್ದಂಗೆ ಬೈ ಮಾಡಿ. ದಟ್ ವಿಲ್ ಬಿ ಸಮ್ವೇರ್ ಅರೌಂಡ್ 1500 ಲೆವೆಲ್ಸ್, ರೌಂಡ್ ನಂಬರ್. ಅರ್ಥ ಆಯ್ತಾ? 1500 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ಬಂದು ನಿಮ್ಮದು 1520. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ಇವಾಗ ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ಅರ್ಥ ಆಯ್ತಾ? ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ಪ್ರೈಸು ಈ ಟ್ರೆಂಡ್ ಲೈನ್ ಕೆಳಗಡೆ ಬ್ರೇಕ್ ಡೌನ್ ಕೊಟ್ಟು ಈ ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗಬೇಕು. 1450 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬಿ 1430. ಟಾರ್ಗೆಟ್ ನಂಬರ್ 2 ಈಸ್ ಗೋನಾ ಬಿ 1410. ಅರ್ಥ ಆಯ್ತಾ? 1450 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1430 will be our target number 1, 1410 will be our target number 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.